ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಜಸ್ಟ್ ಮನೆಗೆ ಬಂದ್ವಿ ಫ್ರಮ್ ದ ಸ್ಟೆಕೇಶನ್. ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇದೇ ಬಟ್ಟೆಯಲ್ಲಿ ಎಂಡ್ ಮಾಡಿದೆ. ಸೊ ಮನೆಗೆ ಬಂದು ಇನ್ನು ಊಟ ಏನೂ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ, ಆಗಬೇಕು. ಫಸ್ಟು ಊಟ ಮಾಡಬೇಕು. ಅದಕ್ಕೂ ಮುಂಚೆ ಒಂದಷ್ಟು ಪಾರ್ಸಲ್ಗಳು ಬಂದಿದೆ, ಏನೇನು ಅಂತ ನೋಡಬೇಕು. ಇದು ಇಟ್ಸ್ ಅ ವೈರಲ್ ಸನ್ಸ್ಕ್ರೀನ್ ಆಯಿತಾ, ದಟ್ ಐ ಆಮ್ ಶ್ಯೂರ್. ಇದು ತುಂಬ ಜನ ಇದ್ರ ಬಗ್ಗೆ ಹಾಕ್ತಾನೆ ಇದ್ರು. ಸೊ ತರಿಸ್ದೆ, ನೋಡೋಣ ವಾಟ್ಸ್ ದಿ ಹೈಪ್ ಅಂತ. ಅದನ್ನು ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ. ಇದು ಐ ಥಿಂಕ್ ಇಟ್ಸ್ ಏನೋ ಫೌಂಡೇಶನ್ನು, ಶಾರ್ಲೆಟ್ ಟಿಲ್ಬರಿದು. ಆಮೇಲೆ ಇದು ಏನು ಹಾಕಿದ್ದೆ ಗೊತ್ತಿಲ್ಲ, ಅದು ಒಂದು ಟಾಪ್ ಇರಬೇಕು ನಂತರ. ಅದು ಸೊ ಇದು ಬಿಟ್ಟು ಇನ್ನೊಂದು ಪಾರ್ಸೆಲ್ ಬರೋಕ್ಕಿದೆ. ದಟ್ಸ್ ಅ ವೆರಿ ಸ್ಪೆಷಲ್ ಇಂಪಾರ್ಟೆಂಟ್ ಪಾರ್ಸೆಲ್ ನನಗೆ. ಅದು ಮೈಸೂರಿಗೆ ಬಂದಿದೆ. ಯಾಕೆ ಅಂತಂದರೆ US ಇಂದ ತರಿಸಿದ್ದು. ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ, US ಇಂದ ಏನೋ ತರಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಫೈನಲಿ ಬಂತು. ಆದರೆ ತಂದಿರೋರು ಮೈಸೂರವರು. ಸೊ ಅವರು ಮೈಸೂರಲ್ಲಿದ್ದಾರೆ. ಅಲ್ಲಿಂದ ತೊಗೊಂಡು ಬರೋಕ್ಕೆ ನನ್ನ ಪ್ರೀತಿಯ ಮಾಮೈದ ಅಂತಾರೆ, ಬ್ರದರ್ ಇನ್ ಲಾ ಧನು ಹೋಗಿದ್ದಾನೆ. ಪಾಪ ಸೋ ಸ್ವೀಟ್. ಅವ್ನಿಗೆ ನೆನ್ನೆ ತಾನೇ ಎಕ್ಸಾಮ್ ಮುಗೀತು, ನನಗೋಸ್ಕರ ಅಂತ ಮೈಸೂರಿಗೆ ಹೋಗಿದ್ದಾನೆ ತೊಗೊಂಡು ಬರೋಕ್ಕೆ. ಸೊ ಐ ಗೆಟ್ ಇಟ್ ಪ್ರಾಬಬ್ಲಿ ಬೈ ಈವ್ನಿಂಗ್. ಸೊ ಸಂಜೆ ಅಷ್ಟೊತ್ತಿಗೆ ಸಿಗುತ್ತೆ. ಅದೇನು ಎತ್ತ ಅಂತ ಎಲ್ಲ ನಾನು ಹೇಳೋಕ್ಕಾಗಲ್ಲ, ಬಟ್ ಯಾ ಸೊ 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 ಹ್ಯಾಪಿ. ನನಗೆ ಈ ಥರ ಒಳ್ಳೆ ಜನ ನನ್ನ ಸುತ್ತಮುತ್ತ ಇರೋದಕ್ಕೆ ಒಂಥರ ಐ ಫೀಲ್ ಸೋ ಬ್ಲೆಸ್ಡ್. ಎನಿವೇಸ್, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಬರುವ. ಭರ್ಜರಿ ಊಟ ಆಯಿತು. ಆಂಟಿ ಚಿಕನ್ ಮಾಡಿದರು, ತಿಂದು ಇವಾಗ ಸ್ವೀಟು ರುಚಿಗೆ ತಕ್ಕಷ್ಟು ಪಾಯಸ ಹಾಕ್ಕೊಂಡು ಬಂದಿದ್ದೀನಿ. ನನ್ನ ಮಗಳನ್ನ ಇವಾಗ ಊಟ ಮಾಡಿಸ್ಬೇಕು. ಏನಂಟೆ ಬಂದು ಚಿಂಚು, ನಾಳೆಗೆ ಹ್ಯಾಪಿ ಟು ಯು ಮಾಡು. ಹ್ಯಾಪಿ ತೂತು, ಹ್ಯಾಪಿ ಬರ್ಡೇ ಟು ಯುಗೆ, ಹ್ಯಾಪಿ ತೂತು. ನಾವು ಕೇಕ್ ಕಟ್ ಮಾಡಿದ್ವಲ್ಲ ಆಂಟಿ ಅಲ್ಲಿ, ಅದಕ್ಕೆ ಏನ್ ನೋಡ್ಬೇಕಲ್ಲಿ ಹ್ಯಾಪಿ ತೂತು ಅಂತ. ಅನದರ್ ಡೇ ಅನದರ್ ಹೂವ. ಥ್ಯಾಂಕ್ ಯು ಬುಚ್ಚಿ ಕುಟ್ಟಿ. ಇದು ನಂಗೆನಾ? ಅಚ್ಚು ಥ್ಯಾಂಕ್ ಯು ಅಮ್ಮ ಕುಟ್ಟಿ, ಥ್ಯಾಂಕ್ ಯು, ಐ ಲವ್ ಯು. ಎಲ್ಲಿಂದ ತಗೊಂಬಂದೆ ಹೂವ? ಪಾರ್ಕಿಂದ ತಂದ್ಯಾ? ಯಾರಿಗಿದು? ತಾತ ಕೊಡ್ಸಿದ್ರಾ? ಯಾರಿಗಿದು? ಆಮೇಲೆ ಅಪಿತಾ, ಥ್ಯಾಂಕ್ ಯು. ಯೂಶಲಿ 2 ಟೈಪ್ ಆಫ್ ಪೀಪಲ್ ಇರ್ತಾರೆ. ಒಬ್ಬರು ಪಟ 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 ಅಂತ ನೋಡಿ ಬಂದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡೋರು, ಇನ್ನೊಬ್ರು ನಂತರ ಗಬ್ಬೋರು. ಬಟ್ ನಾನು ಯೂಶಲಿ ಹಂಗೆ ಇಡ್ತಾ ಇದ್ದೆ, ಬಟ್ ಸಹವಾಸ ದೋಷ ಮಾಡಿ ಇವತ್ತು ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಪಟ ಪಟ ಅಂತ ಒಗ್ಯೋದೆಲ್ಲ ನೋಡಿ, 1 ಬಕೆಟ್ 2 ದಿನಕ್ಕೆ 1 ಬಕೆಟ್ ಒಗ್ಯೋದು. ಇನ್ನು ಮಿಕ್ಕಿದ್ದು ಏನೇನು ಯೂಸ್ ಮಾಡಿಲ್ಲ ಅದೆಲ್ಲ ವಾಪಸ್ ಪ್ಯಾಕಿಂಗ್. ಅದರ ಅಣ್ಣವ್ರ ಪರ್ಫ್ಯೂಮ್ ಹೆಂಗಿದೆ. ಸೊ ನೆನ್ನೆ ತಾನೇ ಸ್ಟೆಕೇಶನಿಂದ ಬಂದ್ವಿ. ಆ್ಯಂಡ್ ಇವತ್ತು 2 ಕೆಲಸ ಇದೆ ನನಗೆ. ನೆನೆ ಏನು ಬೇಕು? ಲಿಪ್ಪಿ ಒಳಗೆ ನನ್ನ ಲಿಪ್ಸ್ಟಿಕ್ ಬೇಕಂತ ನಾನು ಕೊಡ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ. ಅಲ್ಲಿದೆ ಡ್ರಾಯರಲ್ಲಿ ಎತ್ಕೋಬೋಗು, ಓಡು ಬೇಗ ಓಡೋಗು, ಎತ್ಕೋಬಾ, ನಾನು ಕೊಡ್ತೀನಿರು. ಸೊ ಇವತ್ತು 2 ಕೆಲಸ ಇದೆ. ಒಂದು ಪ್ಯಾಂಟ್ ಎಳಿತಾಳೆ ಕಳ್ಳಿ. ಸೊ 2 ಕೆಲಸ. ಒಂದೇನಂದರೆ ಒಂದು ಕೆಲಸ ಬಂದು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ಬಿಕಾಸ್ ನೆನ್ನೆ ಅವ್ರ ಪಾಪುದು ನಾಮಕರಣ ಆಯಿತು. ನೆನ್ನೆ ನಾವು ಅಲ್ಲಿಂದ ಬಂದು ಟಯರ್ಡ್ ಆಗಿ ಎಲ್ಲ ಆಗಿತ್ತು, ಸೊ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಹೋಗಬೇಕು. ಆ್ಯಂಡ್ ಇನ್ನೊಂದು, ನಳಿ ಆಂಟಿ ಫ್ರೆಂಡ್ ಮನೇಲಿ ಊಟಕ್ಕೆ ಕರೆದಿದ್ದಾರೆ. ಅವರು ಸಕ್ಕದಾಗೆ ಬಿರಿಯಾನಿ ಎಲ್ಲ ಮಾಡ್ತಾರಂತೆ. ಸೊ ಬರಲೇಬೇಕು ಅಂತ ಹೇಳಿದರು. ಸರಿ ಅಂತ ಅಲ್ಲಿ ಹೋಗಬೇಕು. ಸೊ ನೋಡುವ. ಇವಳು ಬೇರೆ ಇವಾಗಿನ್ನ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಅಮ್ಮ ಶಾನ ಹೋಗೋಣ ಇರು, ಡ್ಯಾಡಾ ಬರಲಿ, ಡ್ಯಾಡಾ ಇದೆ ಸ್ನಾನದಲ್ಲಿ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಆಲ್ಸೋ ಲುಕ್ ಅಟ್ ಮೈ ಹೇರ್ ಇಸ್ ಹೇರಿಂಗ್. ಹೋಗೋಣ ಕುಚಿ ಕೊಡೋದಕ್ಕೆ. ಅಲ್ಲಿ ನೋಡಿ ಆಂಟಿ ಡ್ಯಾನ್ಸ್.
ಮೋಗ್ಲಿ. ನಮ್ಮ ಪುಟ್ಟಿನೆಲ್ಲ ಮೋಗ್ಲಿ ಅಂತ ಕರೀತಾ ಇದ್ದಾರೆ. ಕೂದಲಿಗೆ ಕಟ್ಟಿಂಗ್ ಮಾಡಿಸ್ಬೇಕು. ನಡಿಬಾರ್ದು ನೀನು ರಾಣಿ ಎಲ್ಲ. ಟೈಮ್ ಈಗ 6:30 ಇನ್ ದ ಈವ್ನಿಂಗ್. ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಅಭಿ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಪುಟ್ಟಿನ ಮಲಗಿಸಿ ನಂದು ಕೆಲಸಗಳೆಲ್ಲ ಮುಗಿಸಿ ಇವಾಗ ಅಜ್ಜಿಗೆ ಕಾಫಿ ಮಾಡಿಕೊಟ್ಟೆ. ನನಗೆ ಒಬ್ರಿಗೆ ಏನಾದರೂ ಮಾಡೋಕ್ಕೆ ಕಷ್ಟ ಆಯಿತಾ, ಬರಲ್ಲ ನನಗೆ. ನಾವು ಅಮ್ಮಂಗೂ ಹಂಗೆ ಹೇಳೋರು ಎಲ್ಲರೂ, ಅಂದರೆ ದೊಡ್ಡ ಕೈ ಅಂತ ಜಾಸ್ತಿ ಹಾಕ್ಬಿಡೋದು ಎಲ್ರಿಗೂ. ಊಟ ಇರ್ಬೋದು ಅಥವಾ ಏನಾದರೂ ಮಾಡಿದ್ರು ಜಾಸ್ತಿ ಮಾಡಿಬಿಡೋದು. ನನಗೂ ಹಾಗೆ ದೊಡ್ಡ ಕೈ ಅಂತ ಅಂತಾರಲ್ಲ, ನಂಗೆ ಒಬ್ರಿಗೆ ಏನೂ ಮಾಡೋಕ್ಕೆ ಬರಲ್ಲ. ಅದೇನೋ ಗೊತ್ತಿಲ್ಲ, ಮುದ್ದೆ ಮಾಡಿದ್ರು ಒಬ್ರಿಗೆ ದಪ್ಪದ್ದು ಮಾಡಿಬಿಡ್ತೀನಿ. ಸೊ ಅಜ್ಜಿ ಒಬ್ಬರೇ ಇವತ್ತು, ಆಂಟಿ ಇರಲಿಲ್ಲ, ಅಲ್ಲೇ ಅವ್ರ ಫ್ರೆಂಡ್ ಮನೆಯಲ್ಲೇ ಇದ್ದಾರೆ. ಇನ್ನು ಅವರೆಲ್ಲ ಗ್ಯಾಂಗ್ ಎಲ್ಲ ಇದ್ರಲ್ಲ, ಅವ್ರು ಬರೋದು ಇನ್ನೊಂದು ಅಷ್ಟೊತ್ತಾಗುತ್ತೆ. ಸೊ ಅಜ್ಜಿಗೆ ಕಾಫಿ ಮಾಡೋದನ್ನ ಇಷ್ಟು ಇದು ಎಷ್ಟಿದೆ ಗ್ಲಾಸೇ ಪುಟ್ಟದು, ಅದರಲ್ಲಿ ಒಂದು ಕಾಲು ಭಾಗ ಇದೆ. ಮೋಸ್ಟ್ಲಿ ಒಂದು 2 to 3 ಸಿಪ್ಸ್ ಅಂದ್ಕೊಳ್ಳಿ. ಸೊ ಇನ್ನು ವೇಸ್ಟ್ ಮಾಡೋದು ಬೇಡ. ಅಜ್ಜಿಗೂ ಜಾಸ್ತಿ ಕೊಡೋಕ್ಕಲ್ಲ, ಆಮೇಲೆ ಅವ್ರಿಗೆ ಅಸಿಡಿಟಿ ಆಗೋಗುತ್ತೆ, ಏಜ್ ಆಗಿದೆ ಅಲ್ಲ. ಸೊ ಹಾಗಾಗಿ ಸರಿ ಬಿಡು, ನನಗೂ ಯಾಕೋ ಚಳಿ ಇತ್ತಲ್ಲ, ಒಂದು 2 ಸಿಪ್ ಅಲ್ವಾ ಕುಡ್ಕೊಬಿಡೋಣ ಅಂತ ತೊಗೊಂಬಂದೆ. 1 ಸಿಪ್, ಎರಡು ಸಿಪ್ಪು ಖಾಲಿ. ಸೊ ಏನು ಹೇಳ್ತಾ ಇದ್ದೆ, ಪುಟ್ಟಿ ಮಲಗಿದಾಳು. ಇವಾಗ ಇನ್ನೊಂದು ಚೂರು ಕೆಲಸ ಇದೆ, ಅದನ್ನು ಮುಗಿಸ್ಬೇಕು. ಅದು ಬಿಟ್ಟು ವಿಡಿಯೋ ಎಡಿಟ್ ಮಾಡಬೇಕು. ಇವಾಗ ಯೂಟ್ಯೂಬಲ್ಲಿ ತುಂಬ ಕನ್ಸಿಸ್ಟೆಂಟಾಗಿ ಇರೋದ್ರಿಂದ ಅದರದ್ದು ಎಡಿಟಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಪಾಪುದು ಹೇರ್ ಕಟ್ ಅಂತ ಹಾಕಿದ್ದೆ, ನಾಳೆ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಎಲ್ಲರೂ ಓದೋರೆಲ್ಲ ಮೋಗ್ಲಿ ಅಂತ ಇದ್ದಾರೆ. ಅಲ್ಲಿ ಸ್ಟಾರ್ಟ್ ಆಗಿದ್ದಾಯ್ತಾ, ಅದು ಅದೇ ಸ್ಪೆಸಿಫಿಕ್ ಹೆಸರು ಹೆಂಗೆ ಹೇಳ್ತಿದ್ದಾರೆ ಎಲ್ಲರೂ, ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಹೇಳ್ತಾರೆ ಗೊತ್ತಾ, ಎನರ್ಜಿ. ನಾನು ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ನೀವೇನು ಹೇಳ್ಕೊತಾ ಇರ್ತೀರೋ ನೀವು ಹೇಳೋದೇ ಬೇಡ, ಜನಕ್ಕೆ ಗೊತ್ತಾಗುತ್ತೆ ಅಂತ. ನಾನು ಅಲ್ಲಿ ಕರೆದ್ರ, ಎಲ್ಲಿ ರೆಸಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಎಂಟರ್ ಆಗಿದ ತಕ್ಷಣ ಅವ್ನು ಮಲಗಿದ್ಲು. ಸೊ ಕೂದಲೆಲ್ಲ ಒಂಥರ ಆಗಿತ್ತಲ್ಲ, ಅವರು ಯಾರಿದು ಮೋಗ್ಲಿ ಬಂದ್ಬಿಟ್ಟಿದ್ದಾರೆ ನಮ್ಮ ರೆಸಾರ್ಟ್ಗೆ ಅಂತ ಅಂದರು. ಅಲ್ಲಿಂದ ನಾನು ಸುಮ್ಮನೆ ಅವಳು ಕರೆಯೋದು ಶುರು ಮಾಡಿದೆ, ಮೋಗ್ಲಿ ಅಂತ. ಅದು ಹೆಂಗಾಯ್ತು ಅಂದರೆ, ಇವತ್ತು ಬೆಳಗ್ಗೆ ಆಂಟಿ ಫ್ರೆಂಡ್ ಮನೆಗೆ ಬಂದರು, ಅವರು ಸೇಮ್ ಅದನ್ನೇ ಹೇಳಿದ್ರು, ಏನು ಮೋಗ್ಲಿ ಥರ ಕಾಣಿಸ್ತಾ ಇದ್ದಳು ಕೂದಲು, ಇವಾಗ ಮಲಗಿದ್ಲ ಅಂತ. ಇವತ್ತೂ ಅವಳು ಅವಾಗ ತಾನೇ ಜಸ್ಟ್ ಮಲಗಿದ್ದಿದ್ಲು. ಸರಿ ಅಂದ್ಬಿಟ್ಟು ಆಂಟಿಗೆ ಅದೇ ಸ್ಟೋರಿ ಹೇಳಿದೆ, ಅಯ್ಯೋ ಮೊನ್ನೆನೂ ಅಲ್ಲಿ ರೆಸಾರ್ಟಲ್ಲಿ ಹಾಗೆ ಹೇಳಿದ್ರು ಆಂಟಿ ಅಂದ್ಬಿಟ್ಟು. ಅದಾದ್ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದ್ನ, ಅಲ್ಲಿ ಪಾಪುದು ನೋಡ್ಕೊಂಡು ಬರೋಕ್ಕೆ ಅಂತ. ಸೊ ಅಲ್ಲಿ ಹೋದರೆ ಅವ್ರ ಮಮ್ಮಿನೂ ಅಷ್ಟೇ, ನನ್ನ ಫ್ರೆಂಡ್ ಅವ್ರಮ್ಮ ಹೋಗಿದ ತಕ್ಷಣ ಏನು ಮೋಗ್ಲಿ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಲೈಕ್ ಓ ಮೈ ಗಾಡ್ ಅಂತ. ಸೊ ದಿಸ್ ಇಸ್ ನಾಟ್ ಕೋಇನ್ಸಿಡೆನ್ಸ್. ನಾವೇನು ಹೇಳ್ಕೊತೀವೋ ಅದೇ ಜಾಸ್ತಿ ವಿ ಅಟ್ರ್ಯಾಕ್ಟ್ ಅಂತ. ಸೊ ಹಾಗಾಗಿ ಆಂಟಿನೂ ಹೇಳ್ತಾಯಿದ್ರು, ಅದು ಒಂಚೂರು ಕಟ್ ಮಾಡಿಸು, ನೀಟಾಗಿ ಅವಾಗ ಗ್ರೋ ಆಗುತ್ತೆ. ಅಂದರೆ ತುಂಬ ಅನ್ನೀವನ್ ಆಗಿ ಬೆಳೀತಾ ಇದೆ. ಅವಳಿಗೆ ಪಾಪ ಕಿವಿ ಒಳಗೆಲ್ಲ ಕೂದಲು ಹೋಗ್ತಾ ಇದೆ. ಆ್ಯಂಡ್ ಇದೇನಂದರೆ, ನಮ್ಮ ಹುಡುಗಿ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ ಏನೂ ಹಾಕಿಸ್ಕೊಳ್ಳಲ್ಲ. ಅದು ಏನು ಅಂತ ಗೊತ್ತಿಲ್ಲ, ಹಾಕಿದ ತಕ್ಷಣ ಕಿತ್ತೆಸೆದು ಬಿಡ್ತಾಳೆ. ಸೊ ಹಾಗಾಗಿ ಅದು ಯಾವಾಗಲೂ ಕೆದ್ರದಂಗೆ ಇದೆ. ಸೊ ಅವಳಿಗೆ ಸ್ವಲ್ಪ ಕರ್ಲಿ ಇರೋದ್ರಿಂದ ಬಾಚಿದ್ರೂ ಒಂಥರ ಬುಷಿಯಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀಟಾಗೆ ಕಟ್ಟಿಂಗ್ ಮಾಡಿಸಿದ್ರೆ ಅದು ಆಮೇಲೆ ಹಾಗೆ ಈವನ್ ಆಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡೆ. ಎಲ್ಲರೂ, ನನಗೆ ಆ್ಯಕ್ಚುಲಿ ಕಟ್ಟಿಂಗ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನನಗೆ ಬಾಬ್ ಬೆಳೆಸೋಕ್ಕಿಷ್ಟ. ಬಿಕಾಸ್ ಅದು ಯೂಶಲಿ ಹಾಗೆ ಅಲ್ವಾ, ನಮಗೇನಿರಲ್ಲ ನಮ್ಮ ಮಕ್ಕಳಲ್ಲಿ ಅದನ್ನು ನೋಡೋಕೆ ಆಸೆ ಅಂತಾರಲ್ಲ, ಹಾಗೆ ನನಗೆ ಅವಳಿಗೆ ಜಾಸ್ತಿ ಕೂದಲು ಬೆಳೆಸಬೇಕು. ಮೊದಲೇ ಅವಳಿಗೆ ಸಕ್ಕದಾಗಿದೆ ಕೂದಲು, ಸೊ ಬೆಳೆಸಬೇಕು ಅಂತ ಆಸೆ. ಬಟ್ ಮನೇಲಿ ಎಲ್ಲರೂ ಹೇಳ್ತಾಯಿದ್ರು, ಸರಿ ಮಾಡಿಸೋಣ ಅಂತ ಹಾಕಿದೆ. ಆಮೇಲೆ ಅಭಿ ಇಟ್ಕೊಂಡು ಬೇಡ ಕಣೆ, ನಾನು ಅಪಾಯಿಂಟ್ಮೆಂಟು ತೊಗೊಂಬಿಟ್ಟಿದ್ದೀನಿ ನಾಳೆ ಬೆಳಗ್ಗೆಗೆ. ಅದು ಇಲ್ಲಿಂದ 1 hour ನಮ್ಮ ಮನೆಯಿಂದ. ಮಕ್ಕಳದೆಲ್ಲ ಅದೇನೋ ಆಟ ಆಡಿಸ್ಕೊಂಡು ಕಟ್ ಮಾಡ್ತಾರಲ್ಲ, ಆ ಥರ ಮಾಡಿದೆ. ಆಮೇಲೆ ಅಭಿ ಬೇಡ ಕಣೆ, ಹೆಂಗೋ ಮ್ಯಾನೇಜ್ ಮಾಡು, ಇನ್ನೊಂದು ಚೂರು ಬೆಳೆದ್ಬಿಡ್ಲಿ, ಆವಾಗ ಇನ್ನೂ ಮ್ಯಾನೇಜ್ ಮಾಡ್ಬೋದು, ನೀಟಾಗೇನೋ ಮಾಡ್ಬೋದು ಅಂತೆಲ್ಲ ಹೇಳ್ದೆ. ನನಗೂ ಅದೇ ಬೇಕಿತ್ತು. ಸರಿ ಆಯಿತು ಅಂತ ಸುಮ್ಮನಾದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಆಗಲೇ ಮೆಸೇಜ್ ಮಾಡ್ತಾ ಇದ್ದೀರೋ, ಕಟ್ ಮಾಡಿಸ್ಬೇಡಿ ಅಂತ. ಸೊ ದಿಸ್ ವಾಸ್ ದ ಆ್ಯಕ್ಚುಯಲ್ ರೀಸನ್. ಅಂದರೆ ಪಾಪು ಕಿವಿ ಒಳಗೆಲ್ಲ ಹೋಗ್ತಾಯಿತ್ತು, ಅವಳಿಗೆ ಇರಿಟೇಟ್ ಆಗುತ್ತೆ. ಮಲಗಿರುವಾಗೆಲ್ಲ ಪಾಪ ಹಿಂಗೆ ಕೆರ್ಕೊತಾ ಇರ್ತಾಳೆ, ಅವಳಿಗೆ ಜಾಸ್ತಿ ಕೂದಿರೋದ್ರಿಂದ ಬೆವರ್ತಾಳೆ, ಇದೆಲ್ಲ ಆಗುತ್ತೆ ಅಂತ ಅಷ್ಟೆ. ಸೊ ಇವಾಗ ಒಂಚೂರು ಕೆಲಸಗಳೆಲ್ಲ ಮುಗಿಸಿ ಅವಳೆದೋಳು ಅಷ್ಟೊತ್ತಿಗೆ ಪಟನೆ. ಆಮೇಲೆ ನೋಡುವ ವಾಟ್ ಟು ಡೂ. ಆಲ್ಸೋ ಹೌ ಆರ್ ಯು ಲೈಕಿಂಗ್ ಮೈ ವ್ಲಾಗ್ಸ್? ಬೇರೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕಾ? ನೀವೆಲ್ಲ ವ್ಲಾಗ್ ಮಾಡಿ ಅಂದಿದ್ದಕ್ಕೆ ಆದಷ್ಟು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಹೆಂಗೋ ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಯು ಟೆಲ್ ಮೀ ಹೌ ಆರ್ ಯು ಫೀಲಿಂಗ್ ಆ್ಯಂಡ್
ಇವತ್ತು ಫ್ರೈಡೇ ನೈಟ್ ಅಂಡ್ ವಿ ಆರ್ ಗೋಯಿಂಗ್ ಔಟ್. ಇಲ್ಲೇ ಸುಮ್ಮನೆ ಎದ್ಲ ಕ್ರ್ಯಾಂಕಿ ಆಗಿದ್ಲ, ಅಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಲ. ಓನವನೇ ಏನೋ ಏನ್ ಬೇಕು ಹೇಳು, ಏನ್ ಬೇಕು ಏನ್ ಬೇಕು ಹೇಳು. ಅಪ್ಪನೇ ಅಲ್ಲಿ ನೋಡು, ಅಲ್ಲಿ ಕಾರೆಲ್ಲ ಬಂದಿದೆ. ಒಂದು ರೌಂಡ್ ಕರ್ಕೊಂಡು ಬಂದಿದ್ದೀವಿ ನಮ್ಮ ಚಿಂಟಮ್ಮನ. ಏನ್ ಬೇಕಪ್ಪ ನಿಂಗೆ? ಏನ್ ಕೊಡಿಸ್ತೀಯ ಹೇಳು. ನಿಂಗೇನ್ ಬೇಕಮ್ಮ? ನಂಗೆ ಒಂದು ಡೈಮಂಡ್ ಚೈನ್ ಬೇಕು. ಅಪ್ಪ ಮಗಳು ಇಬ್ರು ಇದು ಏನದು ಕಬಾಬ್ ಮ್ಯಾಜಿಕ್ ರೋಲ್ ತಗೊಂಬರಕ್ ಹೋಗಿದ್ದಾರೆ. ನಂಗೇನು ತಿನ್ನೋ ಅಷ್ಟಿಲ್ಲ, ಹೊಟ್ಟೆ ಏನೋ ಹಸಿತಾ ಇಲ್ಲ. ಸೊ ಹಂಗೆ ಐ ಥಾಟ್ ಇಲ್ಲೇ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಬಂದಿದ್ವಿ. ನನ್ನ ಫ್ರೆಂಡ್ ದಿವ್ಯಾ ಅವ್ರದ್ದು ಇದು ಗೋಬಿ ಓಪನ್ ಮಾಡಿದಾರಲ್ಲ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ, ಉಪ್ಪು ಹುಳಿ ಖಾರ ಅಂತ. ಸೊ ಅಲ್ಲಿ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ. ಬಿಕಾಸ್ ಅವರು ಫುಡ್ ಟ್ರಕ್ ಹಾಕೊಂಡಾಗ ಹೋಗಿದ್ವಿ 2 ಸತಿ, ಓಪನಿಂಗ್ ದಿನ, ಆಮೇಲೆ ಇನ್ನೊಂದು ಸತಿ ನಾನು ಆಂಟಿ ಅದನ್ನು ಎಲ್ಲ. ಬಟ್ ಅವ್ರು ಇವಾಗ ಇದು ಸ್ಟೋರ್ ಮಾಡಿದ್ದಾರೆ. ಸ್ಟೋರ್ ಅಂದರೆ ಏನಂತಾರೆ ಅದಕ್ಕೆ? ಸ್ಟೋರ್ ಅನ್ನಲ್ಲ, ಈ ಹೋಟೆಲ್ಲು ಅಲ್ಲ, ಏನಂತಾರೆ ಅದಕ್ಕೆ, ಶಾಪ್ ಓಪನ್ ಮಾಡಿದ್ದಾರೆ ಆಯಿತಾ. ಸೊ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ. ಅದಕ್ಕೆ ಅಲ್ಲಿ ಹೋಗೇ ಇಲ್ಲ. ಓಪನಿಂಗ್ ಕರೆದಿದ್ರು, ಆವತ್ತು ನಾನು ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಎಷ್ಟೊಂದು ಸತಿ ಅಂದ್ಕೊಂಡೆ, ಆಗ್ತಾನೆ ಇರಲಿಲ್ಲ ಟೈಮು. ಇವತ್ತು ಹೆಂಗಿದ್ರು ಇಲ್ಲಿ ಬಂದಿದ್ದೀವಿ, ಫ್ರೀ ಇದ್ವಿ. ಸೊ ಬಟರ್ ಗೋಬಿ ಹೊಸ್ದಾಗಿ ಶುರು ಮಾಡಿದಾರಂತೆ, ಐ ವಾಂಟ್ ಟು ಟೇಸ್ಟ್ ಅಂದ್ಬಿಟ್ಟು. ಸೊ ಹೋಗ್ತಾ ಹಾಗೆ ಒಂದು ಪ್ಲೇಟ್ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದೆ. ಅವ್ರಿಗೇನು ಹೇಳಿಲ್ಲ, ಬಿಕಾಸ್ ಪಾಪ ಆಮೇಲೆ ಅವರು ಬರ್ತೀನಿ ಅಂದರೆ ಸುಮ್ಮನೆ ನಮಗೋಸ್ಕರ ಬರೋದು ಬೇಡ. ಇಫ್ ಇನ್ ಕೇಸ್ ಅವ್ರು ಇದ್ದರೆ ಮಾತಾಡಿಸ್ಕೊಂಡು ತಿನ್ಕೊಂಡು ಹೋಗೋಣ, ಇಲ್ಲ ಅಂದರೆ ಅವ್ರ ಹಸ್ಬೆಂಡ್ ಇರ್ತಾರೆ. ಹಂಗೆ ಒಂದು ಪ್ಲೇಟ್ ತಿನ್ಕೊಂಡು ವಿಸಿಟ್ ಹಾಕಿ ಹೋಗೋಣ ಅಂತ. ಸೊ ಯಾ, ಹೌಸ್ ದ ಟೇಸ್ಟ್? ಇನ್ನೂ ಯಾರ್ಯಾರು ಬಂದಿಲ್ಲ, ಬಂದು ಬಟರ್ ಗೋಬಿ ಟೇಸ್ಟ್ ಮಾಡಿ. ಸೂಪರ್ ಇದೆ. ಬೆಳಗ್ಗೆ ಅಂದರೆ 8 ಗಂಟೆ ಆಗಿದೆ. ಮೇಡಮ್ ತಲೆ ಎಣ್ಣೆಗೆ ಹಚ್ಚಿ ಬಿಸಿಲಲ್ಲಿ ಕೂರಿಸಿದ್ದೀನಿ ನೋಡಿ. ಆ್ಯಂಡ್ ಇವತ್ತು ಕಟ್ಟಿಂಗ್ ಮಾಡಿಸೋದ ಬೇಡವಾ ಅಂತ ನಾನು 50-50 ಐ ಆಮ್ ನಾಟ್ ಏಬಲ್ ಟು ಡಿಸೈಡ್. ಬಿಕಾಸ್ ಕೆಲವೊಂದು ಸತಿ ಅವಳಿಗೆ ಹಿಂಸೆ ಆಗ್ತಿದೆ ಆ್ಯಂಡ್ ಹೆಣ್ಣೆಲ್ಲ ಡೊಂಕಂಪಂಕ ಇದೆ. ಸೊ ಒಂಚೂರು ನೀಟಾಗಿ ಅಂದರೆ ತುಂಬ ಶಾರ್ಟ್ ಅಲ್ಲ, ಒಂಚೂರು ಶೇಪ್ ಕೊಡ್ಸೋಣ ಅಂತ. ಹಬಿ ಈಸ್ ಲೈಕ್ ಬೇಡ ಅಂತ, ನಳಿ ಆಂಟಿ ಮಾಡಿಸು ಅಂತ. ಸೊ ಅದಕ್ಕೆ ಅವರಿಬ್ಬರು ನನ್ನ ಮೇಲೆ ಎತ್ತಾಕ್ಬಿಟ್ಟಿದ್ದಾರೆ. ನನಗೆ ಬೇಡ, ಇವನಿಗೆ ಬೇಕು, ನೀನು ಇವಾಗ ಡಿಸೈಡ್ ಮಾಡು, ನಿನ್ನ ಡಿಸಿಷನ್ ಮೇಲೆ ಹೋಗೋಣ ಅಂತ. ನಾನೇ ಮೊದಲೇ ಯಾವಾಗಲೂ ಕನ್ಫ್ಯೂಷನ್. ಮಗಳಿಗೆ ಹೇರ್ ಕಟ್ ಬೇಕಾ ಬೇಡವಾ? ಅಮ್ಮ ಮಗ ಫುಲ್ಲು ಬೇಕು ಬೇಡ ಬೇಕು ಬೇಡ ಅಂತ. ಪುಟ್ಟಿ ಹೇರ್ ಕಟ್ ಮಾಡಿಸ್ಕೋತೀಯಾ? ನೋಡಿಲಿ ಪುಟ್ಟಿ, ಏ ಪುಟ್ಟಿ, ಪುಟ್ಟಕ್ಕ, ಹೇರ್ ಕಟ್ ಮಾಡಿಸ್ತೀಯಾ? ಹೂನಾ ಅಮ್ಮನೇ. ಫೈನಲಿ ಪಾಪುಗೆ ಕಟ್ಟಿಂಗ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಕಟ್ಟಿಂಗ್ ಅಂದರೆ ಒಂಚೂರು ಟ್ರಿಮ್ ಮಾಡಿಸ್ಕೊಂಬರೋಣ, ಹಿಂದೆ ಎಲ್ಲ ಸಣ್ಣ ಇದೆ ಅಂತ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನೆನ್ನೆದೆ ಪ್ಯಾಂಟು, ಬ್ಲ್ಯಾಕ್ ಪ್ಯಾಂಟು, ಅಲ್ಲಿ ಸ್ವಲ್ಪತ್ತೆ ಹಾಕ್ಕೊಂಡಿದ್ದಲ್ವ, ಅದಕ್ಕೆ ಈ ಶರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಪಾಪಗೊಂದು ಡ್ರೆಸ್ ಹಾಕಬೇಕು. ಆ್ಯಂಡ್ ದಿಸ್ ಇಸ್ ಮೈ ಫೀಡಿಂಗ್ ಏಪ್ರಾನ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಗ್ಯಕ್ಕೆ ಹಾಕಿದೆ. ಸೊ ಇದು ಇನ್ನೊಂದು ಸೆಟ್ಟು, ಇದು ಉಲ್ಲನ್ನು ಚಳಿಗೆ. ಸೊ ಹೋಗಿ ಆಮೇಲೆ ಅವಳಿಗೆ ಸ್ವೆಟರ್ ಹಾಕ್ಬಿಟ್ಟಿದ್ದೆ. ಆಮೇಲೆ ಆಂಟಿ ಹೇಳಿದ್ರು, ಅಲ್ಲಿ ಹೇರ್ ಕಟ್ಟೆಲ್ಲ ಆದರೆ ಕೂದಲೆಲ್ಲ ಬೀಳುತ್ತೆ. ಸೊ ಫಸ್ಟ್ ಯಾವುದಾದ್ರೂ ಕಾಟನ್ ಡ್ರೆಸ್ ಹಾಕ್ಕೊಂಡು ಹೋಗು, ಅಲ್ಲಿಗೆ ಹೇರ್ ಕಟ್ ಆದಮೇಲೆ ಬೇಕಾದರೆ ಸ್ವೆಟರ್ ಹಾಕೊಂಬ ಅಂತ. ಸೊ ಅದಕ್ಕೆ ಮೇಲೆ ಬಂದೆ, ಅವಳಿಗೆ ಬೇರೆ ಟಾಪ್ ತೊಗೊಂಡು ಹೋಗೋಣ ಅಂತ. ಇವಾಗ ಹೋಗು ಪುಟ್ಟಿ, ತೋರ್ಸು. ಹೀರೋ ಇದ್ದಂಗಿದ್ಯಲ್ಲವ. ಈ ಕಡೆ ಬರೋಣ, ಬಿಸಿಲು ಗ್ಲೇರ್ ಹೊಡಿತೆ. ಈ ಕಡೆ ಕುಚ್ಚು, ಅಲ್ಲಿ ಕುಚ್ಚು. ಜರ್ಕೊ ಇನ್ನೊಂಚೂರು ಜರ್ಕೊ. ವಾ ಇಲ್ಲಾಡಿ ಇವಾಗ. ಮಮ್ಮಿ ಸ್ಮೈಲ್, ಚಿಂಟು ಸ್ಮೈಲ್. ಚಿನ್ನಮ್ಮ's first haircut. ಏನಾಗಲ್ಲ, ಎಕ್ಸೈಟ್ಮೆಂಟ್, ಥರ ಖುಷಿ, ಭಯ, ಮಿಕ್ಸ್ಡ್ ಎಮೋಷನ್ಸ್.
ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಚಿನ್ನಮ್ಮ, ಹೆಂಗಿರುತ್ತೆ ಕಿರ್ಚಾಡುತ್ತೆ, ಕೈ ಕಾಲು ಕರ್ಕೊಂಡು ನೋಡವ ಡ್ಯಾಡಿ ಹೆಂಗನ್ನುತ್ತೆ. ಇವತ್ತು ಬೇರೆ ನೋಡಿ ತಲೆ ಸ್ನಾನ ಮಾಡಿದ್ರೆ ಏನು ಸಕ್ಕದಾಗಿದೆ ಕೂದಲು. ಹಂಗೆ ಕಟಿಂಗಿಂತ ಮುಂಚೆ ಸೂಪರ್ ಆಗಿ ಕಾಣಿಸುತ್ತೆ. ಆದರೆ ಇಲ್ಲಿ ಹಿಂದೆ ಇಲ್ಲಿ ತೋರಿಸ್ತೀವಿ, ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಾ ನೋಡಿ, ಇದೊಂದು ಮಾತ್ರ ಹಿಂಗೆ ಉದ್ದ ಇದೆ ಪುಕ್ಕ, ಅದೊಂಥರ ಓಡಾಡಕ್ಕೆ ಕಾಣುತ್ತೆ ಅದಕ್ಕೆ. ಆಮೇಲೆ ನೋಡಿ ಕಿವಿ ಒಳಗೆಲ್ಲ ಹೋಗುತ್ತೆ ಪಾಪ, ಅದಕ್ಕೆ ಕಿವಿ ಕೆರ್ಕೊಂತ ಇರುತ್ತೆ ಅವಾಗವಾಗ, ಅದಕ್ಕೆ ನೀಟಾಗಿ ಒಂಚೂರು ಮಾಡಿಸ್ಕೊಬರೋಣ ಅಂತ. ಅಂಬಾ ಜಗದಂಬ. ಇನ್ನು 15 ಮಿನಿಟ್ಸ್ ಇದೆ, ನಮ್ಮ ಚಿಂಟು ಪಾಪಾಗ ನಿದ್ದೆ ಬರ್ತಾ ಇದೆ. ನಿದ್ದೆ ಬರುವಾಗ ಹಾಡಾಡ್ಕೊಂಡು ಮಾತಾಡಬೇಕು. ಏನಾಯ್ತು ಬಾಬು, ನಗ್ತಿಯಲ್ಲ ಬಾಬು ನೀನು? ವಿಡಿಯೋಲು ಹಿಂಗೆ ತಿಕ್ಲಂಗೆ ಆಡ್ತಾಳಲ್ಲ ಅವಳು ಅಂತಲ್ವಾ? ಮಧ್ಯ ಒಂದು ಸ್ವಲ್ಪ ದಿನ ನಾನು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೆ ಆಯ್ತಾ, ಅದು ಹೇರ್ ಕಟ್ ಆಗಿತ್ತಲ್ಲ ಅವಾಗ ಫುಲ್ಲು ಒಂಥರ ಐ ವಾಸ್ ನಾಟ್ ಫೀಲಿಂಗ್ ಮೈ ಸೆಲ್ಫ್ ಅಂತ. ಅವಾಗ ಹೇಳೋನು ನೀನು ಹಿಂಗೆ ಇರ್ಬೇಡಪ್ಪು ಮಾತಾಡಪ್ಪು ಅಂತ. ಇವಾಗ ವಾಪಸ್ ಮಾತಾಡೋದು ಶುರು ಮಾಡಿದ್ರೆ ಕಿಸಿತಾನೆ ಕಿಲ್ಕಿಲ್ಕ್ಲ ಅಂತ. ಸೈಲೆಂಟ್ ಆಗಿದ್ಬಿಡ್ಲ? ಹೇಳು ಸೈಲೆಂಟ್ ಆಗಿರಲ್ಲ, ಮಾತಾಡ್ಲ. ಹಲೋ, ಸಿಲ್ಕ್ ಬೋರ್ಡ್ ಡಬಲ್ ಡೆಕರ್ ಫ್ಲೈಓವರ್ ಇದೆ ಕಣೆ, ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಬಂದಿದೀವಿ ಬಾಬು ನಾವು ಆಲ್ರೆಡಿ ಒಂದ್ಸತಿ. ಸಿಲ್ಕ್ ಬೋರ್ಡ್ ಫ್ಲೈಓವರ್ ನಾನು ಯಾವತ್ತೂ ಬಂದಿಲ್ಲ. ಈ ರೋಡ್ಗೆ ಬಂದಿದೀವಿ. ಈ ಫ್ಲೈಓವರ್ ಮೇಲೆ ಯಾವತ್ತು ಹತ್ತಿದ್ಯಾ? ಕೆಳಗೋಗಿದ್ವಾ? ಸಿಲ್ಕ್ ರೋಡ್ ಫ್ಲೈಓವರ್ ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒಟ್ನಲ್ಲಿ ರೋಡ್ಗೆ ನಾನು ಬಂದಿದ್ದೀನಿ, ನೀನು ಬಂದಿಲ್ಲ. 3-4 ತಿಂಗಳಾಯ್ತು. ಅಮ್ಮಮ್ಮಮ್ಮ ಹೇಳ್ ಬಾಬು, ಮಾತಾಡ್ಲ ಸೈಲೆಂಟ್ ಆಗಿರ್ಲ? ಮಾತಾಡಿದ್ರೆ ಇಷ್ಟ ನನಗೆ ಅಥವಾ ಇರಿಟೇಷನ್? ಜನ ಎಲ್ಲ ಕಮೆಂಟ್ ಮಾಡ್ತಾರೆ ಪಾಪ, ಅಭಿಯಣ್ಣ ಒಳಮ್ಮ ಮನಸ್ಸಿನ ಮಾತು ಹೇಳ್ತಾ ಇಲ್ಲ ಪಾಪ ಅಂತ. ಅವನೇ ಹೇಳೋದು ನಾನು ಮಾತಾಡಿಲ್ಲ ಅಂದ್ರೆ ಅಪ್ಪ ಹಿಂಗೆ ಇರ್ಬೇಡ, ಮಾತಾಡು ಮಾತಾಡು ಅಂತಾನೆ. ಅದಕ್ಕೆ ನಾನು ಮಾತಾಡ್ ವಟ 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 ಅಂತ. ಅಕ್ಕ ಮಹಾದೇವಿ ತಾಚಿ. ಎಷ್ಟು ನಿಮಿಷ ಇದೆ? 12 ನಿಮಿಷ ಇದೆ. ಅಲ್ಲಿ ಹೋಗಿ ಆಟ ಆಡಕ್ಕೆ ಬಿಟ್ಬಿಡ್ಬೇಕು. ತಲೆ ಸ್ನಾನ ಆಯ್ತಲ್ಲ ಪಾಪ, ನಿದ್ದೆ ಬಂದ್ಬಿಟ್ಟು. ಪಚ್ಚು ನಿಂಗೆ ತಲೆ ಕಟ್ಸ್ಕೊಬಿಡ ಪಚ್ಚು. ಅಲ್ಲಿ ಹೋಗಿ ಆಟ ಆಡೋಣ ಪಚ್ಚು. ಅಲ್ಲಿ ಹಾರ್ಸ್ ಇದೆಯಂತೆ, ಹಾರ್ಸ್. ನೀನು ನೋಡಿದ್ದೆ ಅಲ್ಲವ ಹಾರ್ಸು ದೇವಸ್ಥಾನಕ್ಕೆ ಹೋದಾಗ? ಸಿಲ್ಕ್ ಬೋರ್ಡ್ ಬಾಬು ಇದು ಹೆಂಗಿತ್ತು? 2-3 ಅವರ್ ಟ್ರಾಫಿಕ್ ಜಾಮ್ ಆಗೋದಿದೆ. ಹೆಂಗಿತ್ತಪ್ಪ ಹಾರ್ಸ್? ಅನ್ನೋದಲ್ಲ ಹಾರ್ಸ್? ಹೆಂಗಂತಾಯ್ತು? ಅಯ್ಯ ನನ್ನಮ್ಮ ಇವತ್ತು ಸ್ಲೀವ್ಲೆಸ್ ಹಾಕೊಂಡು ಧನು ಥರ ಕಾಣಿಸ್ತಾಳೆ ಅಲ್ವಾ? ಚಿಕ್ಕು ಥರ ಕಾಣಿಸ್ತಾ ಇದೆಯಮ್ಮ ನೀನು. ಹೂನಾ ಅಲ್ವಾ? ಆದ್ರೆ ಅವ್ನು ಇನ್ನೊಂಚೂರು ಗುಂಡಕ್ಕಿದ್ದ ನೋಡಿ. ಇದೆ ಸಿಲ್ಕ್ ಬೋರ್ಡ್ ಫ್ಲೈಓವರ್. ಫಸ್ಟ್ ಟೈಮ್ ಈ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ. 17 Pro Max ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ ಬಾಬು. ನಾನು ಇಷ್ಟು ದಿನ ಅಂದರೆ ನಾನು ಕಾಣಿಸ್ತೀನಿ, ಮುಂದೆನೂ ಕಾಣಿಸುತ್ತೆ. ನಾನು ಇಷ್ಟು ದಿನ ಪೆಕ್ರಿ ಥರ ಯೂಸೇ ಮಾಡ್ತಾ ಇರಲಿಲ್ಲ ಅದನ್ನು. ಇರಿ ಅದನ್ನು ತೋರಿಸ್ತೀನಿ ಅಂತ ಇದು ಮುಂದೆ ಮಾಡ್ತಾ ಇದ್ದೆ. ಫ್ಲ್ಯಾಶೇ ಆಗಲ್ಲ ಸಡನ್ ಆಗದು. ಅದು ನೋಡಿ ಎರಡು ಎಕ್ಸ್ಚೇಂಜ್ ಮಾಡ್ಬೋದಾ ಅದು ಗೊತ್ತಿಲ್ಲ. ನನ್ನ ಪುಟ್ಟಿ ಮಲ್ಕೊಂಬಿಟ್ಟಿದೆ. ಡ್ಯಾಡಿಯವರು ಫ್ಲೈಓವರು ಅಲ್ಲಿ ರೈಟ್ ತೊಗೊಳಕ್ಕೆ ಹೋಗಿ ಹತ್ತಿಸ್ಬಿಟ್ಟ. ಸೊ ಯೂ ಟರ್ನ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. 8 ಮಿನಿಟ್ಸ್ ಜಾಸ್ತಿ ಆಯಿತು. ಹೆಂಗಿದ್ರು ಮೇಡಮ್ ಮಲಗಿದಾರಲ್ಲ, ಅವಳಿಗೆ ಒಂದು 10 ನಿಮಿಷ ರೆಸ್ಟ್ ಆಯಿತು. ನಾವಿಬ್ರು ಈ ಕಡೆ ಎಲ್ಲ ಬರೋದೇ ಇಲ್ಲ ಜಾಸ್ತಿ. ಸೊ ನಮಗೆ HSR ಲೇಔಟಿಗೆ ನಾವು ಬಂದಿರೋದು. ಕಾಟನ್ ಕ್ಯಾಂಡಿ ಕ್ಲಿಪ್ಪರ್ಸ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಒಂದಷ್ಟು 3-4 ತುಂಬ ಜನ ಹೇಳಿದರು. ಅದರಲ್ಲಿ ಚೆಕ್ ಮಾಡಿದಾಗ ಇದು ರಿವ್ಯೂಸ್ ಚೆನ್ನಾಗಿತ್ತು, ಪ್ಲಸ್ ನನಗೆ ಹತ್ರನೂ ಇತ್ತು. ಇನ್ನೊಂದು ಇಂದಿರಾನಗರಲ್ಲಿ ಒಂದು ಯಾವುದೋ ಅದು ಹೆಸರು ಮರ್ತೋದೆ, ಅದೇ ಹೇಳಿದರು. ಅದು ರಿವ್ಯೂ ಚೆನ್ನಾಗಿತ್ತು. ಬಟ್ ಅದು ನಮ್ಮ ಮನೆಯಿಂದ ಎಷ್ಟು 50 ನಿಮಿಷ ತೋರಿಸ್ತಾ ಇತ್ತು. ಇದಾದರೆ 38 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ಅದಕ್ಕೆ ಸರಿ ಅಂತ ಇಲ್ಲೇ
ಕಾಲ್ ಮಾಡಿದ್ದೆ ನೆನ್ನೆ, ಅಪಾಯಿಂಟ್ಮೆಂಟ್ ಇದೆ ಅಂದರು. ಸೊ ಕಮಿಂಗ್, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳ್ತೀನಿ. ಮೇಡಮ್ ಮಲ್ಕೊಬಿಟ್ಟಿದ್ದಾರೆ. ಜೆಂಟಲ್ಮೆನ್ ಲಕ್ಷಣ ನೋಡಿ. ನೋಡಲ್ಲ ಹಾಕಿರ್ತಾರೆ, ಸೆಕೆಂಡು ಥರ್ಡು ಅಲ್ಲೇ ಇದೆಯಲ್ಲ ಕಾಟನ್ ಕ್ಯಾಂಡಿ, ಅದೇ. ಪುಟ್ಟಣ ಬೇಬಿ, ನಾವು ನೋಡಿಲ್ಲ, ಎಲ್ಲಿ ಬಂದಿದ್ದೀವಿ? ಅಲ್ಲಿ ಬಂದಿದ್ದೀವಿ ನಾವು. ಅಮ್ಮ ಅಮ್ಮನ ನೋಡಲಿ. ಕ್ಯಾಚ್ ಮಾಡು ಅಣ್ಣ, ಕ್ಯಾಚ್ ಮಾಡು, ಕ್ಯಾಚ್. And it's done. ಎಲ್ಲಿ ನಿಂದು ಕೂದಲು? ಅಭಿ ಆಲ್ರೆಡಿ ಕೆಳಗೆ ಹೋದ. ಅಲ್ಲಿ ನೋ ಪಾರ್ಕಿಂಗ್ ಇತ್ತು, ಸೊ ಸ್ವಲ್ಪ ಭಯ ಆಯಿತು. ಅದಕ್ಕೆ ನಾನು ಹೋಗಿರ್ತೀನಿ ಆಟ ಆಡ್ಸ್ಕೊಂಡು ಬಾ ಅಂತ. ಇದು ಬರೋಕ್ಕೆ ರೆಡಿ ಇಲ್ಲ, ಬಾಲಲ್ಲಿ ಆಟ ಆಡ್ಕೊಂಡು. ಬಾಲು ಕೊನೆಗಲ್ಲಿ ಹೊಸ ಬಾಲ್ ಕೊಡಿಸ್ತೀನಿ ಬಾ ಅಂತ ತಗೊಂಡು ಬಂದಿದ್ದಾಯಿತು. ಐ ಡೋಂಟ್ ನೋ ಇಟ್ ವಾಸ್ ದಿಸ್ ಈಸಿ. ಸಚ್ಚ ಹ್ಯಾಪಿ. ಮುದ್ದು ಕಿಡ್ಡಿದ್ದು. ಬಾಲು ತೊಗೊಳ್ಳೋಣ ಬಾ, ಬಾಲು ತೊಗೊಳ್ಳೋಣ. ಏನು ಬೇಕು? ಏನು ಬೇಕು ಹೇಳು? ನೀನು ಕೇಳು, ಕೊಡ್ತೀನಿ. ಏನು ಬೇಕು? ಓನ್ ಬೇಕವಾ? ಓನ್ ಬೇಕವಾ? ಹಿಡ್ಕೊ, ತಿರ್ಗ, ನೀನ್ ತಿರ್ಗೋ, ತಿರ್ಗ, ತಿರ್ಗ, ಕಾನ್ ಕುಳ್ಳಿ. ಜಂಪ್ ಮಾಡು, ಜಂಪ್. ಅಪ್ಪಿತ ಹೇಳ್ಕೊಟ್ಟಿದ್ದು ಅವನು. ಅದಕ್ಕೆ ಹೇಳಿದ್ದು ಧನುನೇ ಇದು ಅಂತ. ಡ್ಯಾನ್ಸು, ಡ್ಯಾನ್ಸು, ಡ್ಯಾನ್ಸ್ ಆಡು. ಕೊಡಿಲ್ಲ, ನಾನು ಹೊಡಿತೀನಿ, ನೀನು ಡ್ಯಾನ್ಸ್ ಮಾಡು. ಅದಿಲ್ಲ, ಎಲ್ಲ ಅವಳೇ ಮಾಡಬೇಕು. ಡ್ಯಾನ್ಸು, ಕೈ ಡಿಂಕ್ ಚಿಕ್ಕ ಮಾಡು. ಐ ಐ ಐ